ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗಣೇಶ ಚತುರ್ಥಿ ದಿನ ಸಡನ್ ಆಗಿ ಪ್ಲಾನ್ ಮಾಡ್ಬಿಟ್ಟು ದೇವ್ರ ದರ್ಶನ ಮಾಡ್ಬೇಕಂತ ಹೇಳಿ ನಾವು ಬಂದಿದ್ದೆ ತಿರುವಣಮಲೆಯಲ್ಲಿರುವ ಅರುಣಾಚಲ ಸ್ವಾಮಿ ದೇವ್ರ ದರ್ಶನ ಮಾಡಕಂತ ಹೇಳಿ ಬಂದ್ವಿ. ನೈಟ್ ಎಕ್ಸಾಕ್ಟ್ 10 o'clock ಹಂಗ್ ಬೆಂಗಳೂರು ಬಿಟ್ಟಿದ್ ನಾವು ಆಲ್ಮೋಸ್ಟ್ ಮಾರ್ನಿಂಗ್ 4:10 ಹಂಗೆಲ್ಲ ತಿರುವಣಮಲೆಯಲ್ಲಿ ರೀಚ್ ಆಗಿದ್ವಿ. ಪಂಚಭೂತಗಳಲ್ಲಿ ಒಂದು ಅಗ್ನಿ ಲಿಂಗ ಆಗಿ ಇದನ್ನ ಪೂಜೆ ಮಾಡ್ತಾರೆ. ಕಾಶಿಯಲ್ಲಿ ಏನಾದ್ರು ನೀವು ಸತ್ರೆ ಮುಕ್ತಿ ಸಿಗುತ್ತೆ, ಆದ್ರೆ ಇಲ್ಲಿ ಅರುಣಾಚಲೇಶ್ವರನ ದರ್ಶನ ಮಾಡಿದ್ರೆ ಸಾಕು ನಿಮಗೆ ಮುಕ್ತಿ ಸಿಗುತ್ತೆ. ನೀವ್ ಅನ್ಕೊಂಡ್ರೆ ಇಲ್ಲಿಗೆ ಹೋಗಕ್ಕಾಗಲ್ಲ. ಅರುಣಾಚಲ ಸ್ವಾಮಿನೇ ನಿಮ್ನ ನೆನ್ಸ್ಕೊಂಡ್ರೆ ಮಾತ್ರನೇ ಇಲ್ಲಿಗೆ ಹೋಗಕ್ಕಾಗೋದು ಅಂತಾನೆ ಹೇಳ್ತಾರೆ. ನೀವ್ ಅನ್ಕೊಂಡಿರೋ ಹಾಗೆ ತಿರುವಣಮಲೆ ಸಾಧಾರಣ ಊರಲ್ಲ. ರಮಣ ಋಷಿಗಳು ಇದನ್ನ ಭೂಲೋಕದ ಕೈಲಾಸ ಅಂತಾನೆ ಹೇಳಿದ್ದಾರೆ. ಅಷ್ಟು ಪವರ್ಫುಲ್ ಊರು ಮತ್ತೆ ಅಷ್ಟು ಪವರ್ಫುಲ್ ದೇವ್ರಿದಾರೆ ಅಂತ ಹೇಳಿ ಇತಿಹಾಸಗಳು ಇಲ್ಲಿ ಹೇಳ್ತಾ ಬರುತ್ತೆ. ಮಾರ್ನಿಂಗ್ 5 ಗಂಟೆಗೆ ಟೆಂಪಲ್ ಓಪನ್ ಆಗೋದ್ರಿಂದ ನಾವು 5 ಗಂಟೆ ಅಷ್ಟೊತ್ತಿಗೆ ಟೆಂಪಲ್ ಹತ್ರ ಇದ್ದಿದ್ರಿಂದ ಬೇಗನೆ ದರ್ಶನ ಮುಗಿಸ್ಕೊಂಡು ಟೆಂಪಲ್ ಇಂದ ಹೊರಗಡೆ ಬಂದ್ವಿ. ಈ ದೇವಸ್ಥಾನದ ಹಿಂಭಾಗದಲ್ಲಿ ನಿಮಗೊಂದು ಬೆಟ್ಟ ಸಿಗುತ್ತೆ. ಆ ಬೆಟ್ಟನೇ ಶಿವನ ಪ್ರತಿರೂಪ ಅನ್ಕೊಂಡು ಸುಮಾರು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆನ ಹಾಕ್ತಾರೆ. ಟೋಟಲ್ 24 ಏಕರ್ಸ್ ಅಷ್ಟು ದೇವಸ್ಥಾನದ ವಿಸ್ತೀರ್ಣ ಇದ್ದು ಸುಮಾರು 900 ವರ್ಷ ಹಳೆಯದಾದ ದೇವಸ್ಥಾನ ಇದಾಗಿದೆ. ಇಲ್ಲಿರುವ ರಾಜಗೋಪುರದ ಎತ್ತರ ಬಂದ್ಬಿಟ್ಟು ಸುಮಾರು 217 ಅಡಿಯಷ್ಟಿದೆ. ಇದನ್ನ ಕಟ್ಸಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೆಮ್ಮೆಯ ಮೈಸೂರಿನ ರಾಜರಾದ ಕೃಷ್ಣ ದೇವರಾಜ ಒಡೆಯರ್. ಅರುಣಾಚಲ ದೇವಸ್ಥಾನದ ದರ್ಶನ ಮುಗಿಸಿ ನಾವು ಬಂದಿದೆ ಶ್ರೀ ರಮಣ ಆಶ್ರಮಕ್ಕೆ. ಹೊರಗಡೆ ಅಷ್ಟೊಂದು ಟ್ರಾಫಿಕ್ ಸೌಂಡ್ ಇದ್ರೂ ಆಶ್ರಮದೊಳಗಡೆ ಎಂಟರ್ ಆಗ್ತಿದ್ದಂಗೆನೆ ನಿಮಗೆ ಎಷ್ಟೊಂದು ಸೈಲೆನ್ಸ್ ಇರುತ್ತಂದ್ರೆ ರಮಣ ಋಷಿಗಳನ್ನ ಈ ಆಶ್ರಮದಲ್ಲಿ ಪೂಜೆ ಮಾಡ್ತಾರೆ. ರಮಣ ಆಶ್ರಮ ಫುಲ್ ನೋಡಾದ್ಮೇಲೆ ಅರುಣಾಚಲ ಬೆಟ್ಟನ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟದ ಮೇಲೆ ರಮಣ ಋಷಿಗಳು ತಪಸ್ಸು ಮಾಡ್ತಿದ್ದ ಸ್ಕಂದಾಶ್ರಮ ನೋಡಕ್ ಸಿಗುತ್ತೆ ನಿಮಗೆ. ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾ ಹೋಗ್ತಾ ಅರುಣಾಚಲ ಟೆಂಪಲ್ದು ನಿಮಗೆ ಫುಲ್ ವ್ಯೂ ನೋಡಕ್ ಸಿಗುತ್ತೆ. ಬೆಟ್ಟ ಹತ್ತಿ ಕಂಪ್ಲೀಟ್ ಮಾಡಿ ಕೆಳಗಡೆ ಇಳಿಬೇಕಾದ್ರೆ ಬೆಳಗಿಂದಲೂ ಏನು ತಿಂದಿರ್ಲಿಲ್ಲ ಅಂತ ಹೇಳಿ ಒಂದ್ ಮೋಸಂಬಿ ಜ್ಯೂಸ್ ನ ಕುಡಿದ್ವಿ. ನಾನ್ ಇದನ್ನ ತಮಿಳ್ನಾಡಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ನಿಮ್ ಕಣ್ಣ ಎದುರುಗಡೆನೆ ಮಣ್ಣಿನ ಮೂರ್ತಿ ಗಣಪತಿನ ಮಾಡ್ಕೊಡ್ತಾರೆ. ಗಣೇಶ ಚತುರ್ಥಿ ಇದ್ದಿದ್ರಿಂದ ತುಂಬಾ ಜನ ಇದೇ ತರ ಗಣಪತಿನ ಬೈ ಮಾಡ್ತಿದ್ರು. ಅಲ್ಲಿಂದ ಕೆಳಗಡೆ ಬಂದು ಬ್ರೇಕ್ಫಾಸ್ಟ್ ನ ಮುಗಿಸಿ ಅಲ್ಲಿಂದ ಹೊಗೆನಕಲ್ ಫಾಲ್ಸ್ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಬಿಟ್ಟು ಹೊಗೆನಕಲ್ ಫಾಲ್ಸ್ ಸೈಡ್ ಗೆ ನಮ್ ಗಾಡಿನ ತಿರ್ಗಿಸಿದ್ವಿ. ಫಸ್ಟ್ ಟೈಮ್ ನೀವೆಲ್ಲರೂ ಹೊಗೆನಕಲ್ ಫಾಲ್ಸ್ ಗೆ ಹೋಗೋದಾದ್ರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗ್ಬೋದು. ಇಲ್ಲಿ ಒಂದ್ ತೆಪ್ಪದ್ ಪ್ರೈಸ್ ಬಂದ್ಬಿಟ್ಟು 1500 rupees ಹಂಗ್ ಚಾರ್ಜ್ ಮಾಡ್ತಾರೆ. ಒಂದ್ ತೆಪ್ಪದಲ್ಲಿ ನಿಮಗೆ 4 ಮೆಂಬರ್ಸ್ ಹೋಗ್ಬೋದು. ಇಲ್ಲಿ ನಮ್ ಕಣ್ಣೆದುರುಗಡೆ ಕಾಣಿಸ್ತಿರೋದು ಒಂದ್ ಚಿಕ್ಕ ಫಾಲ್ಸ್. ಆದ್ರೆ ನೀವೇನಾದ್ರು ದೊಡ್ಡ ಫಾಲ್ಸ್ ನೋಡ್ಬೇಕು ಅಂದ್ರೆ ಬಾರ್ಡರ್ ಸೈಡ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂದ್ರೆ ತೆಪ್ಪದವರು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ನ ಕೇಳ್ತಾರೆ. ಇದಕ್ಕೆ ಹೊಗೆನಕಲ್ ಫಾಲ್ಸ್ ಅಂತ ಹೆಂಗೆ ನೇಮ್ ಬಂತು ಅಂದ್ರೆ ಕರ್ನಾಟಕದ ಕಾವೇರಿ ನದಿ ಹರ್ಕೊ ಬಂದು ತಮಿಳ್ನಾಡು ಕಲ್ ಮೇಲೆ ಬೀಳ್ಬೇಕಾದ್ರೆ ಒಂಥರ ಮಿಸ್ಟ್ ಹೊಗೆ ತರ ಬರುತ್ತಲ್ವಾ, ಸೊ ಅದೇ ರೀಸನ್ ಗೆ ಈ ಪ್ಲೇಸ್ ಗೆ ಹೊಗೆನಕಲ್ ಫಾಲ್ಸ್ ಅಂತಾನೆ ಹೇಳ್ತಾರೆ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದ್ದು ಎಂಜಾಯ್ ಮಾಡಕ್ ಒಂದ್ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ತೆಪ್ಪನ ರೌಂಡ್ ರೌಂಡ್ ಆಗೆಲ್ಲ ತಿರ್ಗಿಸಿ ಸ್ವಲ್ಪ ಏನೋ ಸೈಕ್ ಆಗೆಲ್ಲ ಮಾಡ್ತಾರೆ. ಇಲ್ಲಿ ತೆಪ್ಪದಲ್ಲಿ ಹಂಗೆ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಏನಾರು ಹಂಗ್ರಿ ಫೀಲ್ ಆಯ್ತು ಅಂದ್ರೆ ಅದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಫುಡ್ ಸ್ನಾಕ್ಸ್ ಫೆಸಿಲಿಟೀಸ್ ಅವೈಲೇಬಲ್ ಮಾಡ್ಕೊಡ್ತಾರೆ. ತೆಪ್ಪದವರು ನಿಮ್ಮ ಹತ್ರ ಎಲ್ಲ ಸ್ವಲ್ಪ ಒಂದೊಂದು ಟೈಮಲ್ಲಿ ಪರ್ ಪರ್ಸನ್ ಇಂದ 300 rupees ಹಂಗ್ ಕೊಡಿ, ಬಾರ್ಡರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಫಾಲ್ಸ್ ತೋರಿಸ್ತೀವಿ ಅಂದ್ರೆ ಪರ್ ಪರ್ಸನ್ ಇಂದ 300 rupees ಕೊಡೋದೇನು ವರ್ತ್ ಆಗಲ್ಲ. ಬೇಕಾದ್ರೆ ಇಡೀ ತೆಪ್ಪದಿಂದ ಒಂದು 300 rupees ಕೊಟ್ಟು ನೋಡ್ಕೊ ಬರಂಗಿದ್ರೆ ನೋಡ್ಕೊ ಬನ್ನಿ. ತೆಪ್ಪದ ರೈಡ್ ಎಲ್ಲ ಮುಗಿಸ್ಕೊ ಬಂದಾದ್ಮೇಲೆ ಈ ಪ್ಲೇಸ್ ಆಯಿಲ್ ಮಸಾಜ್ ತುಂಬಾನೇ ಫೇಮಸ್ ಅಂದಿದ್ದಕ್ಕೆ ನಾವು ಓಕೆ ಡನ್ ಅಂತ ಹೇಳಿ ಆಯಿಲ್ ಮಸಾಜ್ ನ ಸ್ಟಾರ್ಟ್ ಮಾಡಿಸ್ಕೊಂಡ್ವಿ. ಮಸಾಜ್ ಏನೋ ತುಂಬಾನೇ ಚೆನ್ನಾಗಾಯ್ತು. ಬಟ್ ಏನಂದ್ರೆ ಸ್ವಲ್ಪ ಫಸ್ಟ್ ನಾನ್ ಮಸಾಜ್ ಮಾಡಿಸ್ಕೊಂಡಾದ್ಮೇಲೆ ನಾನು ಅವನಿಗೆ ಇಷ್ಟು ಜೋರಾಗೆಲ್ಲ ಮಸಾಜ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಮಾಡಿಸೋದು, ಸ್ವಲ್ಪ ನೋಡ್ಬಿಟ್ಟು ಮಸಾಜ್ ಮಾಡಿಸ್ಕೊಳ್ಳಿ. ಈ ತರ ಸಖತ್ತಾಗಿರೋ ಒನ್ ಡೇ ಟ್ರಿಪ್ ನ ನೀವು ಪ್ಲಾನ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ.